1. ಧೃತರಾಷ್ಟ್ರನ ಪ್ರಶ್ನೆ ಶ್ಲೋಕ 1. ಇದು ಇಡೀ ಭಗವದ್ಗೀತೆಯ ಮೊದಲ ಶ್ಲೋಕ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ 1. ಭಾವಾರ್ಥ: ಧೃತರಾಷ್ಟ್ರನು ಕೇಳುತ್ತಾನೆ, ಎಲೈ ಸಂಜಯನೇ, ಧರ್ಮಭೂಮಿಯಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡುವ ಇಚ್ಛೆಯಿಂದ ಒಟ್ಟಾಗಿ ಸೇರಿದ ನನ್ನ ಪುತ್ರರು ಮತ್ತು ಪಾಂಡುಪುತ್ರರು ಏನು ಮಾಡುತ್ತಿದ್ದಾರೆ? ವಿವರಣೆ: ಇಲ್ಲಿ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳ ಮೇಲೆ ಇರುವ ಅತಿಯಾದ ಮೋಹ ಮತ್ತು ಯುದ್ಧದ ಫಲಿತಾಂಶದ ಬಗ್ಗೆ ಇರುವ ಆತಂಕ ಎದ್ದು ಕಾಣುತ್ತದೆ. ರಿಯಲ್ ಲೈಫ್ ಕನೆಕ್ಷನ್, ರಿಯಲ್ ಲೈಫ್ ಅಪ್ಲಿಕೇಶನ್. 1. ನನ್ನದು ಮತ್ತು ಅವರದು ಎಂಬ ಭೇದ. ದ ಮೈಂಡ್ ವಿಎಸ್ ಥಿಯರ್ಸ್ ಮೆಂಟಾಲಿಟಿ. ಶ್ಲೋಕದಲ್ಲಿ ಧೃತರಾಷ್ಟ್ರನು ಮಾಮಕಾಹ ನನ್ನವರು ಮತ್ತು ಪಾಂಡವಾಶ್ಚೈವ ಪಾಂಡವರು ಎಂದು ಪ್ರತ್ಯೇಕವಾಗಿ ಗುರುತಿಸುತ್ತಾನೆ. ಪಾಂಡವರು ಕೂಡ ಅವನ ಸಹೋದರನ ಮಕ್ಕಳೇ, ಅಂದರೆ ಅವನ ಕುಟುಂಬದವರೇ. ಆದರೂ ಅವನು ಅವರನ್ನು ನನ್ನವರು ಎಂದು ಒಪ್ಪಿಕೊಳ್ಳುತ್ತಿಲ್ಲ. ಇಂದಿನ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ಆಸ್ತಿ ವಿಚಾರದಲ್ಲಿ ಅಥವಾ ಕೆಲಸ ಮಾಡುವ ಜಾಗದಲ್ಲಿ ಇದು ನಂದು ಅದು ನಿಂದು ಎನ್ನುವ ಸ್ವಾರ್ಥ ಬಂದಾಗ ಸಂಘರ್ಷ ಶುರುವಾಗುತ್ತದೆ. ಈ ಪಕ್ಷಪಾತ ಮನೋಭಾವವೇ ಎಲ್ಲಾ ಸಮಸ್ಯೆಗಳ ಮೂಲ ಎಂದು ಈ ಶ್ಲೋಕ ತಿಳಿಸುತ್ತದೆ. ಶ್ಲೋಕ 2. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನಿಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. 2. ಸಂಜಯನು ಧೃತರಾಷ್ಟ್ರನಿಗೆ ಹೇಳುತ್ತಾನೆ, ಪಾಂಡವರ ಸೈನ್ಯವು ಯುದ್ಧಕ್ಕೆ ಸಿದ್ಧವಾಗಿ ವ್ಯೂಹ ರಚನೆ ಮಾಡಿಕೊಂಡಿರುವುದನ್ನು ನೋಡಿ ರಾಜ ದುರ್ಯೋಧನನು ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಈ ಮಾತುಗಳನ್ನು ಹೇಳಿದನು. ರಿಯಲ್ ಲೈಫ್ ಎಕ್ಸಾಂಪಲ್. ಈ ಶ್ಲೋಕವು ಮುಖ್ಯವಾಗಿ ಭಯ, ಅಸುರಕ್ಷಿತ ಭಾವನೆ, ಇನ್ಸೆಕ್ಯೂರಿಟಿ ಮತ್ತು ಅಹಂಕಾರ ಮನುಷ್ಯನನ್ನು ಹೇಗೆ ನಡೆಸುತ್ತದೆ ಎಂಬುದನ್ನು ತೋರಿಸುತ್ತದೆ. 1. ಆತ್ಮವಿಶ್ವಾಸದ ಕೊರತೆ ಮತ್ತು ಅಸುರಕ್ಷತೆ, ಇನ್ಸೆಕ್ಯೂರಿಟಿ ಇನ್ ಕೆರಿಯರ್. ದುರ್ಯೋಧನನ ಬಳಿ ಪಾಂಡವರಿಗಿಂತ ದೊಡ್ಡ ಸೈನ್ಯವಿತ್ತು. ಆದರೂ ಪಾಂಡವರ ಶಿಸ್ತಿನ ಸಿದ್ಧತೆಯನ್ನು ನೋಡಿ ಅವನು ಗಾಬರಿಯಾಗುತ್ತಾನೆ. ಜೀವನದಲ್ಲಿ, ಆಫೀಸ್ನಲ್ಲಿ ಅಥವಾ ಬಿಸ್ನೆಸ್ನಲ್ಲಿ ನಮ್ಮ ಬಳಿ ಎಲ್ಲ ಸೌಲಭ್ಯಗಳಿದ್ದರೂ ಎದುರಾಳಿಯ ಸಣ್ಣ ಯಶಸ್ಸು ಅಥವಾ ಅವರ ಶಿಸ್ತನ್ನು ನೋಡಿ ನಾವು ಭಯಪಡುತ್ತೇವೆ. ನಮ್ಮ ಮೇಲಿರುವ ನಂಬಿಕೆಗಿಂತ ಹೆಚ್ಚಾಗಿ ಇತರರ ಬೆಳವಣಿಗೆಯನ್ನು ನೋಡಿ ಆತಂಕಪಡುವುದು ದುರ್ಯೋಧನನ ಈ ಗುಣಕ್ಕೆ ಸಮಾನ.